ಹಾಯ್ ಹಲೋ ವೆಲ್ಕಮ್ ಟು ಅವರ್ ಆಪಿಸೋಲ್ಸ್ ಯೂಟ್ಯೂಬ್ ಚಾನಲ್. ಇವತ್ತು ಒಂದು ಫುಡ್ ಬ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಾನೇನು ಡಿಶ್ ಮಾಡಲ್ಲ, ನಾವು ಅಮ್ಮ ಡಿಶ್ ಮಾಡ್ತಾರೆ, ಅದನ್ನ ನಿಮ್ಮ ಮುಂದೆ ಶೇರ್ ಮಾಡ್ತೀನಿ. ನೋಡಿ ನಿಮಗೆ ಇಷ್ಟ ಆಗುತ್ತಾ ಏನೋ ನನಗೆ ಗೊತ್ತಿಲ್ಲ. ಮಾಡಾದ್ಮೇಲೆ ನಿಮಗೆ ಇಷ್ಟ ಆಗಿತ್ತು ಅಂತಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ನಿಮ್ಗೇನು ಅನ್ನಿಸ್ತು ಅಂತ ಒಂದು ಕಮೆಂಟ್ ಹಾಕಿ. ಲೆಟ್ ಸ್ಟಾರ್ಟ್. ಫಸ್ಟು ಕುದಿಸ್ಲಕ್ಕಿ ತಗೊಂಡಿದ್ದಾರೆ. ನೆಕ್ಸ್ಟ್ ಏನು ಮಾಡಬೇಕಮ್ಮ? ಅದನ್ನು ಮುನಿ ಹಾಕೋದು. ಹ್ಮ್ 3 ಗಂಟೆ ಮುನಿ ಹಾಕ್ಬಿಟ್ಟು ಅದನ್ನ ಚೆನ್ನಾಗಿ ವಾಶ್ ಮಾಡ್ಕೊಂಡು ಆಮೇಲೆ ಮಿಕ್ಸಿ ಜಾರ್ಗೆ ಹಾಕೊಳ್ಳೋದು. ಹ್ಮ್ kg ಅಕ್ಕಿ ತಗೊಂಡಿದ್ದೀನಿ. ಅದಕ್ಕೆ ಸುಮಾರು ಒಂದು 20 ಮೆಣಸಿನಕಾಳಷ್ಟು ಒಳಗೆ ಹಾಕೋದು. ಜೊತೆಲಿ ಉಪ್ಪು ಹಾಕ್ಬಿಡೋದು. ಖಾರ ಜಾಸ್ತಿ ಬೇಕಂದ್ರೆ ಇನ್ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ. ಖಾರ ಕಡಿಮೆ ಆದ್ರೆ ಸ್ವಲ್ಪ ಹಾಕೊಳ್ಳಿ. ಎರಡು ಹಾಕಿ ರುಬ್ಕೊಳ್ಳೋದು ಚೆನ್ನಾಗಿ. ಈಗ ಎರಡು ಹಾಕೊಂಡು ರುಬ್ಕೊಳ್ಳೋದ. ಉಪ್ಪು ಮೆಣಸಿನಕಾಳು ಎಲ್ಲ ಜೊತೆಲೆ ಹಾಕ್ಬಿಟ್ಟು ನೀರ್ ಹಾಕ್ಬಿಟ್ಟು ರುಬ್ಕೊಳ್ಳೋದು. ನೋಡಿ ಈಗ ಫುಲ್ ಕ್ಲೀನ್ ಆಗಿ ಪೇಸ್ಟ್ ಆಗಿದೆ. ಫುಲ್ ನೀಟಾಗಿ ನೈಸ್ ಆಗಿ ರುಬ್ಕೊಳ್ಳಿ. ಈ ತರ ಪೇಸ್ಟ್ ಆಗಿರ್ಬೇಕು. ನೆಕ್ಸ್ಟ್ ಏನ್ ಮಾಡೋದಮ್ಮ? ಇದಕ್ಕೆ ಇದನ್ನ ಹಾಕೊಂಡು ಒಂದ್ ಬೌಲ್ಗೆ ಹಾಕೊಳ್ಳೋದು. ಅದಷ್ಟು ಬೌಲ್ಗೆ ಹಾಕೋಬಿಟ್ಟು ಅರ್ಧ ಕೆಜಿ ಅಕ್ಕಿ ಹಿಟ್ಟು ತಕೊಂಡಿದ್ರೆ ಅರ್ಧ ಕೆಜಿ ಕಡಲೆ ಹಿಟ್ಟು ತಕೊಳ್ಳೋದು. ಈಗ ಅದಕ್ಕೆ ಹಾಕಕ್ಕೆ ಅಂತ ಸ್ವಲ್ಪ ಎಣ್ಣೆ ಕಾಯಕ್ ಇಟ್ಕೊಂಡಿದ್ದಾರೆ. ಏನಕ್ಕಮ್ಮ ಎಣ್ಣೆ ಹಾಕೋದು? ಜೊತೆಲಿ ಗರಿಗರಿಯಾಗಿ ಬರ್ಲಿ ಅಂತ. ಹೌದಾ, ಸರಿ ಸರಿ. ಅದ್ರ ಜೊತೆಗೆ ಕಡಲೆ ಹಿಟ್ಟು ಮಿಕ್ಸ್ ಮಾಡೋದು. ಅದಕ್ಕೆ ಎಷ್ಟು? ಅರ್ಧ ಕೆಜಿ ಅಕ್ಕಿಗೆ ಅರ್ಧ ಕೆಜಿ ಕಡಲೆ ಹಿಟ್ಟು ತಕೊಳ್ಳೋದು. ಎರಡು ಈಕ್ವಲ್ ಆಗಿ. ನೀರೇನ್ ಆಡ್ ಮಾಡಂಗಿಲ್ವಾ? ನೀರು ಮಾಡಂಗಿಲ್ಲ, ಅಲ್ಲೇ ನೀರಿರುತ್ತಲ್ಲ, ಆ ನೀರನ್ನ ಒದ್ದೆ ಇರುತ್ತಲ್ಲ ಅದನ್ನ ಮಿಕ್ಸ್ ಮಾಡ್ಕೊಳ್ಳೋದು. ಬೇಕು ಅಂದ್ರೆ ಎಳ್ಳು ಹಾಕಬಹುದು ನೀವು, ಬೇಡ ಅಂದ್ರೆ ಬೇಡ. ನಾವು ಬಿಟ್ಗತ್ತೆ ಅಂತ ಹಾಕಿಲ್ಲ. ವಾದಕ್ಕಿನ್ನು ಬೇಕು ಅಂದ್ರೆ ಆಡ್ ಮಾಡ್ಕೋಬಹುದು, ಇಲ್ಲ ಅಂದ್ರೆ ಪರವಾಗಿಲ್ಲ. ಇದನ್ನ ಹಂಗೆ ಇವಾಗ ಮಿಕ್ಸ್ ಮಾಡ್ಕೊಳ್ಳೋದು. ಹಂಗೆ ಮಿಕ್ಸ್ ಮಾಡೋದು. ಅದ್ರಲ್ಲಿ ನೀರ್ ಸಾಕಾಗುತ್ತದೆ. ಅಕಸ್ಮಾತ್ ಏನಾದ್ರು ಗಟ್ಟಿ ಆಯ್ತು ಅಂತಂದ್ರೆ ಒಂಚೂರು ನೀರ್ ಹಾಕೊಳ್ಳಿ, ಇಲ್ಲ ಅಂದ್ರೆ ಬೇಡ. ನೀಟಾಗಿ ಫುಲ್ ಆಗಿ ಮಿಕ್ಸ್ ಮಾಡ್ಕೋಬೇಕಲ್ವಾ? ನೋಡಿ ಫ್ರೆಂಡ್ಸ್, ನಿಮ್ಗೇನಾದ್ರೂ ಅಂದ್ರೆ ನೀವು ಮನೆಯಲ್ಲಿ ಬೇರೆ ತರ ಏನಾದ್ರೂ ಟ್ರೈ ಮಾಡ್ತಾ ಇದ್ರೆ ಅಥವಾ ಇದಕ್ಕೆ ಇನ್ನೇನಾದ್ರೂ ಇಂಗ್ರೀಡಿಯೆಂಟ್ಸ್ ಆಡ್ ಮಾಡೋದಿದ್ರೆ ಕಮೆಂಟ್ ಮೂಲಕ ತಿಳಿಸಿ, ನಾವು ತಿಳ್ಕೊತೀವಿ. ನಮ್ಗೇನಾದ್ರೂ ಗೊತ್ತಿಲ್ಲ ಅಂತ ಅಂದ್ರೆ, ಇಫ್ ಇದೇ ಇಷ್ಟ ಆಯ್ತು, ನೀವು ಮನೇಲಿ ಟ್ರೈ ಮಾಡಿ ಇಷ್ಟ ಆಯ್ತು ಅಂತಂದ್ರೆ ನಮ್ಗೂ ಕಮೆಂಟ್ ಮೂಲಕ ತಿಳಿಸಿ. ನೀವು ಮಾಡಿರೋ ಡಿಶ್ ನಾವು ಟ್ರೈ ಮಾಡಿದೀವಿ, ಚೆನ್ನಾಗ್ ಬಂತು ಅಂತ ನಮಗೂ ಖುಷಿ ಆಗುತ್ತೆ. ಮತ್ತೆ ನೆಕ್ಸ್ಟ್ ವಿಡಿಯೋ ಇನ್ನ ಮಾಡ್ಬೇಕು ಅಂತ ಒಂಥರ ಹುಮ್ಮಸ್ ಬರುತ್ತೆ. ಈ ತರ ಫುಲ್ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಮಿಕ್ಸ್ ಆಯ್ತು. ಈಗ ಕಾಯ್ದಿರುತ್ತಲ್ಲ ಎಣ್ಣೆ, ಅದು ಒಂದ್ ಸ್ವಲ್ಪ ಇಟ್ಟು ನೋಡ್ಕೊಳ್ಳೋದು. ಅದ್ರ ಮೇಲೆ ಕಾಯಿ ಬಂದಾಗ ತಗದ ಎಣ್ಣೆನ ಅದ್ರೊಳಕ್ ಹಾಕೋದು. ಇದು ಫುಲ್ ಕ್ರಿಸ್ಪಿಯಾಗಿ ಬರುತ್ತೆ ಅಂತ. ಗರಿಗರಿಯಾಗಿ ಬರ್ತದೆ. ಅಮ್ಮ ಸುಡಲ್ವಾ ಕಲ್ಸಕ್ಕೆ? ಏನೋ ಆಗಲಿ, ಸೈಡಲ್ಲಿ ಎತ್ಕೊಂಡು ಕಲ್ಸ್ಕೊಳ್ಳೋದು. ಅತಿ ಬೆಣ್ಣು ಇದಾದ್ರೆ ಇದಾಗುತ್ತೆ. ಎಣ್ಣೆ ಸೋಗಿಸ್ಕೊಳ್ದೇನೆ ಕಲ್ಸ್ಕೊಳ್ಳೋದು. ಏನು ಅದೇ ಒದ್ದೆ ಸಾಕಾಯ್ತದೆ, ನೀರೇ ಬೇಕಿಲ್ಲ. ಇದಕ್ಕೆ ನಾವು ಸೋಡಾ ಗಿಡ ಏನೂ ಹಾಕಲ್ಲ, ಹಂಗೆ ಮಾಡೋದು. ಸೋಡಾ ಗಿಡ ಏನು ಹಾಕಲ್ವಲ್ಲ, ಏನು ಭಯನೇ ಪಡೋದಿಲ್ಲ. ಮಕ್ಳು ಕೊಡಕ್ಕೂ ಮನೇಲೆ ಮಾಡಿ ಕೊಡ್ಬೋದು. ಊಟಕ್ಕೆಲ್ಲ ನಂಚ್ಕೋಬಹುದು. ಬಂದವ್ರು ಯಾರು ಬಂದ್ರು ಅಂದ್ರೆ ಗೆಸ್ಟ್ಗಳ ಕೊಟ್ಕೋಬಹುದು, ಮಾಡಿ ಇಟ್ಕೊಂಡ್ರೆ ಮನೇಲಿ. ವಿತೌಟ್ ಸೋಡಾ ಗೈಸ್, ಒಂಚೂರು ಸೋಡಾ ಹಾಕಿಲ್ಲ. ರೆಸಿಪೀಸ್ ಏನಾದ್ರೂ ಬೇಕು ಅಂತ ಅಂದ್ರೆ ಪ್ಲೀಸ್ ಕಮೆಂಟ್ ಅಲ್ಲಿ ಮೆನ್ಷನ್ ಮಾಡಿ. ಆ ರೆಸಿಪಿನ ನೆಕ್ಸ್ಟ್ ಟ್ರೈ ಮಾಡಿಸಿ ಆ ವಿಡಿಯೋ ಹಾಕ್ತೀನಿ. ಈಗ ಹಿಟ್ಟು ರೆಡಿ ಆಯ್ತು. ಕವರ್ ಮುಚ್ಚಿಬಿಟ್ಟು ಅದ್ರ ಮೇಲೆ ಪ್ಲೇಟ್ ಮುಚ್ಚಿ ಮಡಿಗೆ ಇಟ್ಬಿಡೋದು. 1 ಗಂಟೆ ಟೈಮ್ ಇಡೋದು. 1 ಗಂಟೆ ಟೈಮ್ ಸಾಕಾ?
ಓಕೆ, ನೆಕ್ಸ್ಟ್ ಈಗ 1 ಗಂಟೆ ಟೈಮ್ ಆಗಿದೆ. ಈಗ ಬಾಂಡ್ಲಿ ಇಟ್ಕೊಂಡು, ಇಲ್ಲಿ ನಾವು ಯೂಸ್ ಮಾಡ್ತಾ ಇರೋದು ಕಡಲೆಕಾಯಿ ಎಣ್ಣೆ. ನಾವು ರಿಫೈನ್ಡ್ ಆಯಿಲ್ ಯೂಸ್ ಮಾಡಿಲ್ಲ. ನಿಮಗ್ ಬೇಕು ಅಂದ್ರೆ ರಿಫೈನ್ಡ್ ಆಯಿಲ್ ಆದ್ರೂ ಯೂಸ್ ಮಾಡ್ಕೊಳ್ಳಿ. ಇದು ಹೆಲ್ದಿ ಅಂತ ನಾವು ನಮ್ಮ ಮನೇಲಿ ಕಡಲೆಕಾಯಿ ಎಣ್ಣೆ ಬಳಸ್ತೀವಿ. ಈಗ ಎಲ್ಲ ನೆಂದಿದೆ ಆತ ಹ್ಮ್ ನೀಟಾಗಿದೆ ಇಟ್ಟು ನೋಡಿ ಈ ತರ ಅದಕ್ಕೆ ಐತೆ ಈ ತರವಾಗ. ಇದನ್ನ ತಗೊಂಡು ಇದನ್ನ ಸ್ವಲ್ಪ ಚಕ್ಲಿ ಒಳಗೆ ಹಾಕೊಂಡು ಕೈ ಗಂಟದಿಲ್ಲ, ಒಂಚೂರು ಚೆನ್ನಾಗಿರುತ್ತೆ. ಬಿಲ್ಲೆ ನೋಡಿ, ನಮ್ಮ ಮನೇಲಿ ಯೂಸ್ ಮಾಡಿರೋ ಬಿಲ್ಲಿ ಇದು. ನಿಮ್ಗೆ ಯಾವ ತರ ಶೇಪ್ ಬೇಕೋ ಅದ್ ಬಳಸ್ಕೊಳ್ಳಿ. ಆದ್ರೆ ಒಂದು ಆದ್ರೆ ಒಳಗೆ ಬೇಯಲ್ಲ ಇಟ್ಟು, ಈ ತರ ಆದ್ರೆ ಚೆನ್ನಾಗಿ ಬೇಯ್ತದೆ ಒಳಗಡೆ ಅಂತ. ನಮ್ಮ ಮನೇಲಿ ಈ ತರ ಚಕ್ಲಿ ಇಷ್ಟಪಡೋದು ಜಾಸ್ತಿ. ನಿಮ್ ಮನೆಗಳಲ್ಲಿ ಯಾವ ತರ ಚಕ್ಲಿ ಇಷ್ಟಪಡ್ತೀರಾ ಕಮೆಂಟ್ ಅಲ್ಲಿ ತಿಳಿಸಿ. ಮಾಡಿಟ್ಟು ಒಂದ್ ತಿಂಗಳ ಗಂಟೆ ಇಡ್ಬೋದು, ಏನು ಕೇಳೋಗಲ್ಲ. ಹಂಗೆ ಗರಿಗರಿಯಾಗಿ ಇರುತ್ತೆ ಈ ತರ ಮಾಡ್ಕೊಂಡ್ರೆ. ಒಂದ್ ಬಾಟ್ಲಿಗೆ ಹಾಕಿ ಇಟ್ಕೊಬಿಡೋದು. ರೆಡಿ ಇವಾಗ. ಕಾಫಿ ಜೊತೆಗೆ. ಈಗ ಎಣ್ಣೆ ಕಾದಿದ್ಯಾ ಅಂತ ನೋಡ್ಕೊಂಡು ಒತ್ತಿರೋ ಅಂತ ಚಕ್ಲಿನ ಎಣ್ಣೆಗೆ ಬಿಡಿ. ಕಾದಿದೆ ಈಗ ಎಣ್ಣೆ. ಈಗ ಒಂದೊಂದಾಗಿ ಚಕ್ಲಿನ ಎಣ್ಣೆಗೆ ಬಿಡಿ. ಆಕ್ಚುಲಿ ರಿಫೈನ್ಡ್ ಆಯಿಲ್ ಆದ್ರೆ ನಿಮ್ಗೆ ಮೇಲೆ ಕಾಣಿಸುತ್ತೆ, ಇದು ಕಡಲೆಕಾಯಿ ಎಣ್ಣೆ ಅದು ಅದಕ್ಕೆ ಕಾಣಿಸ್ತಾ ಇಲ್ಲ. ಕಡೆ ಎಲ್ಲ ಬೆಂದಾಗ ಇನ್ನೊಂದ್ಸಲ ಉಲ್ಟಾ ಮಾಡಿ ಅದನ್ನ ಏರ್ ಕಡೆ ಒಂದ್ ಸೈಡ್ ಬಂದ್ಮೇಲೆ ಉಲ್ಟಾ ಮಾಡ್ಕೊಳ್ಳಿ. ಮಾಡಿದ್ರೆ ಇನ್ನೊಂದ್ ಕಡೆ ಚೆನ್ನಾಗಿ ಬೇಯ್ತದೆ. ಎರಡ್ ಕಡೆನೂ ಒಂದೇ ಸಮಕ್ಕೆ ಬೇಯಿಸ್ಕೋಬೇಕು. ಅದು ಎಣ್ಣೆ ಎಲ್ಲ ಬಿಟ್ಮೇಲೆ ಇನ್ನೇನೋ ರೆಡಿ ಆಗ್ತಾ ಇದೆ ಚಕ್ಲಿ. ತಿನ್ಬೇಕು ಅಂತ ಏನು ಅನ್ನಿಸ್ತಿದೆ, ಕಾಯ್ತಾ ಇದೀನಿ. ಎಲ್ಲ ಒಂದಿಟ್ಬಿಟ್ಟು ಕೈಯಲ್ಲಿ ಮುಟ್ ನೋಡೋದು ಬಿಗಿ ಆಗಿರುತ್ತೆ ಅಂತ. ಬಿಗಿಯಾಗಿ ಭದ್ರಾಗಿರ್ತು ಅಂತಂದ್ರೆ ಬೆಂದದೆ ಅಂತ ಅರ್ಥ. ಎಲ್ಲ ಬೆಂದಾಗಿದೆ. ಈಗ ನೆಕ್ಸ್ಟ್ ಎಲ್ಲಾನು ಎತ್ಕೊಂಡು ಸರ್ವಿಂಗ್ ಪ್ಲೇಟ್ ಹಾಕೊಳ್ಳಿ. ಎಣ್ಣೆ ಎಲ್ಲ ಬಿಟ್ಬಿಟ್ಮೇಲೆ ಗರಿಗರಿಯಾಗಿ ಬೆಂದಿರುತ್ತೆ. ಈಗ ಬಿಸಿ ಬಿಸಿ ಆಗಿರುವಂತಹ ಚಕ್ಲಿ ರೆಡಿ. ಸಖತ್ ಕಲರ್ಫುಲ್ ಆಗಿ ಕಾಣ್ತಾ ಇದೆ ಗೈಸ್, ನೀವು ಒಂದ್ಸರಿ ಟ್ರೈ ಮಾಡಿ. ನೋಡ್ತಾ ಇರ್ಬೋದು ಹೆಂಗ್ ಅನ್ನಿಸ್ತಾ ಇದೆ, ಚೆನ್ನಾಗಿದೆ ಅಲ್ಲ. ಈಗ ಗರಿಗರಿಯಾದ ಚಕ್ಲಿ ರೆಡಿ. ಹಾಯ್, ನೀವೇ ನೋಡಿದ್ರಲ್ಲ ಇವಾಗ ಚಕ್ಲಿ ಹೆಂಗ್ ಮಾಡೋದು ಅಂತ. ಅಮ್ಮ ತುಂಬಾ ಚೆನ್ನಾಗಿ ಮಾಡ್ತಾರೆ, ತುಂಬಾ ಚೆನ್ನಾಗಿತ್ತು, ಟೇಸ್ಟಿಯಾಗಿತ್ತು. ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ, ತುಂಬಾ ಈಸಿ ಇದೆ, ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಕೂಡ ಬೇಕಾಗಿಲ್ಲ. ನಿಮಗೆ ಇಷ್ಟ ಆಗಿತ್ತು ಅಂತಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಇನ್ನು ಯಾವುದಾದ್ರೂ ಡಿಶಸ್
ಬೇಕು ಅಂತ ಅಂದರೆ ನಿಮ್ಗೇನಾದರೂ ಬೇಕಿತ್ತು ಅಂತಂದರೆ ಪ್ಲೀಸ್ ಅದನ್ನ ಕಮೆಂಟ್ ಮೂಲಕ ತಿಳಿಸಿ, ನಾನು ಅದನ್ನ ಮಾಡ್ಸೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಇವತ್ತಿನ ವಿಡಿಯೋ ಹೇಗಿತ್ತು ಅಂತಲೂ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಇಫ್ ಇನ್ ಕೇಸ್ ಅದಕ್ಕೆ ಇನ್ನೂ ಆ್ಯಡ್ ಮಾಡ್ಕೋಬೋದು ಇಂಗ್ರೀಡಿಯೆಂಟ್ಸ್ನ ಅಂತ ಇದ್ದರೆ, ನಮಗೆ ಗೊತ್ತಿಲ್ಲ ಅಂತಂದರೆ ನಾವು ತಿಳ್ಕೊತೀವಿ, ನೀವು ಕಮೆಂಟ್ ಮೂಲಕ ನಮಗೆ ತಿಳಿಸ್ಬೋದು. ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಆಲ್, ಬಾಯ್.